ಧರ್ಮ ಯುದ್ಧದ ಶೀರ್ಷಿಕೆಯ ಅಡಿಯಲ್ಲಿ ಪವರ್ ಟಿವಿ ಫ್ರಮ್ ಡೇ ಒನ್ ಪ್ರಸಾರವನ್ನ ಮಾಡ್ತಾ ಇದೆ. ತನಿಖೆಯ ಭಾಗವಾಗಿ ನಾವು ಕೂಡ ಆತ ಹೇಳ್ತಾ ಇರೋದೆಲ್ಲವೂ ಕೂಡ ಕಟ್ಟುಕತೆ. ಈ ತಿಮ್ಮರೋಡಿ, ಅನಾಮಿಕ, ಮತ್ತೊಂದು ಮಗದೊಂದು ಎಲ್ಲರೂ ಹೇಳ್ತಿರೋ ಸುಳ್ಳೆ ಅಂತ ಹೇಳ್ತಾ ಇದ್ರು, ಯಾರು ಕೇಳ್ತಿರ್ಲಿಲ್ಲ. ಈಗ ಆತ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಈ ಹಿಂದೆ ಸಿಎಂ ವಿರುದ್ಧವೇ 24 ಕೊಲೆ ಆರೋಪ ಮಾಡಿದ್ರು. ಈ ಸಂಬಂಧ ತಿಮ್ಮರೋಡಿಯನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಯಾವಾಗ ಬೇಕಾದ್ರೂ. ಹೋಮ್ ಮಿನಿಸ್ಟರ್ ಈಗ ಸೂಚನೆ ಕೊಟ್ಟಿದ್ದಾರಂತೆ. ಬಿಎನ್ಎಸ್ ಕಾಯ್ದೆಯ ಅಡಿಯಲ್ಲಿ ಕೇಸ್ ದಾಖಲಿಸಿ ತಿಮ್ಮರೋಡಿಯನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಮಾಡಬಹುದು. ಪೊಲೀಸರ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತಂದಿದ್ದಾರೆ ಹೋಮ್ ಮಿನಿಸ್ಟರ್. ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಈ ತಿಮ್ಮರೋಡಿಯನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ತಿಮ್ಮರೋಡಿಯ ಹಿನ್ನೆಲೆ, ಹಳೆ ಕೇಸ್ಗಳ ಪರಿಶೀಲನೆ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಪೊಲೀಸರು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ತಿಮ್ಮರೋಡಿ ಅರೆಸ್ಟ್ ಆಗಬಹುದು. ಇವತ್ತೇ ಅರೆಸ್ಟ್ ಮಾಡುವಂತೆ ಅಧಿಕಾರಿಗಳಿಗೆ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರಂತೆ. ಸಿಗಬೇಕಲ್ಲ, ಈಗ ಯಾವ ಕಳ್ಳಾಟ ಆಡ್ತಾನೋ ಗೊತ್ತಿಲ್ಲ. ಸಿದ್ದರಾಮಯ್ಯ 24 ಜನರನ್ನ ಕೊಲೆ ಮಾಡಿದ್ದಾನೆ ಅಂತೇಳಿ ತಿಮ್ಮರೋಡಿ ಹೇಳಿಕೆ ಕೊಡೋದು. ಗೃಹ ಸಚಿವರ ಸೂಚನೆಗೆ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅರೆಸ್ಟ್ ಆಗ್ತಾರ? ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಕುತಂತ್ರಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅರೆಸ್ಟ್ ಆಗಬಹುದು. ಅದಕ್ಕೆಲ್ಲಕ್ಕೂ ಕಾರಣ ಒಂದು, ಆತ ಮಾಡ್ತಾ ಇರುವಂತ ಆರೋಪವೆಲ್ಲವೂ ಕೂಡ ಬರೀ ಬೊಗಳೆ, ಎಲ್ಲವೂ ಸುಳ್ಳು, ಎಲ್ಲ ಕಟ್ಟು ಕತೆ ಅಂತಂತಂದ್ರೆ ಈ ಕಮೆಂಟ್ಸ್ಗಳು ನೋಡಬೇಕಿತ್ತು. ನೀವು ನೋಡಿರ್ತೀರಿ, ನೀವೆಲ್ಲೂ ನಮ್ಮ ವಿರುದ್ಧವೇ ಹೇಳಿದ್ದು. ಆದರೆ ಈಗ ನೋಡಿ, ಅವತ್ತು ಇಲ್ಲ ಅವ್ರು ಹೇಳಿದ್ದೆಲ್ಲ ಸುಳ್ಳಲ್ಲ, ನಿಜನೇ, ಯಾರು ಮಹೇಶ್ ತಿಮ್ಮರೋಡಿ ಹೇಳಿದ್ದೆಲ್ಲ ನಿಜ ಅಂತ ಹೇಳಿ ನಿಂತಿದ್ರಲ್ಲ. ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಈಗ ನಿಂತ್ಕೋತೀರಾ? ಕೇಳಿ ಇನ್ನೊಂದ್ಸಲ ಮಹೇಶ್ ತಿಮ್ಮರೋಡಿ ಏನೇನು ಹೇಳಿದ್ದು ಅಂತ. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು, ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು. ಏನು ಪೊಲೀಸ್ನವ್ರು ಸತ್ತಿದಾರ ಈ ರಾಜ್ಯದಲ್ಲಿ? ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನ ಒಳಗಡೆ, ಯಾಕೆ ಹಾಕ್ಲಿಲ್ಲ? ಇಲ್ಲಾದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ ನಾನು ಮರ್ಡರ್ ಮಾಡಲಿಲ್ಲ. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈನ್ನಲ್ಲಿ. ರೂಪೇಶ್, ಈ ತಿಮ್ಮರೋಡಿಯನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಮಾಡಬಹುದು ಅನ್ನೋದು ಒಂದು. ಮತ್ತೊಂದು ಕಡೆ ಸದನದಲ್ಲೂ ಕೂಡ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಪ್ರಚಾರ ಆಗ್ತಾ ಇರೋದ್ರ ಬಗ್ಗೆ ಸೌಂಡ್ ಆಯಿತು. ಯಾರ್ಯಾರು ಏನೇನಂದ್ರು, ಜೊತೆಗೆ ಈಗ ಈ ತಿಮ್ಮರೋಡಿಯನ್ನ ಅರೆಸ್ಟ್ ಮಾಡೋ ವಿಚಾರ ಎಲ್ಲಿ ತನಕ ಬಂದಿದೆ? ಶರತ್, ಇಲ್ಲಿ ಸದನದ ಒಳಗಡೆ ಕೂಡ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು. ಯಾಕಂತ ಹೇಳಿದ್ರೆ ತಿಮ್ಮರೋಡಿ ಅವರ ಹೇಳಿಕೆ ದೊಡ್ಡ ಮಟ್ಟಕ್ಕೆ ಸದನದಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಜೆಪಿ ದೊಡ್ಡ ಮಟ್ಟಕ್ಕೆ ಹೇಳ್ತಾ ಇದೆ, ಏನಂತ ಹೇಳಿದ್ರೆ SIT ತನಿಖೆ ಆಗಲೇಬೇಕು. ನೀವು ಧರ್ಮಸ್ಥಳದ ಮೇಲೆ ಅದೇ ತಿಮ್ಮರೋಡಿ ಅವರು ಹೇಳಿದ್ರು, ಅನಾಮಿಕೆ ಹೇಳಿದ್ರು ಅಂತ ಹೇಳಿ SIT ತನಿಖೆಯನ್ನು ಮಾಡಿಬಿಟ್ರಿ. ಇದೀಗ ಅದೇ ತಿಮ್ಮರೋಡಿ ಹೇಳ್ತಿದ್ದಾರೆ 24 ಜನರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರೇ ತನಿಖೆ ಘೋಷಿಸಬೇಕು. ಹೀಗಾಗಿ ಗೃಹ ಸಚಿವರು ತನಿಖೆಯನ್ನು ಮಾಡಬೇಕು, ಸಿಎಂ ಸಿದ್ದರಾಮಯ್ಯ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಆಗ್ರಹಗಳು ಸರ್ಕಾರಕ್ಕೆ ಭಾರಿ ಮುಜುಗರ ಆಗಿದೆ. ಯಾಕಂತ ಹೇಳಿದ್ರೆ ಸಿಎಂ ಮೇಲೆ ಈ ಆರೋಪ ಕೇಳಿ ಬಂದಿರೋದ್ರಿಂದ ಯಾರಿಗೂ ಕೂಡ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ದೊಡ್ಡ ಮಟ್ಟಕ್ಕೆ ಇದನ್ನು ಖಂಡಿಸ್ತಾ ಇದ್ದಾರೆ. ಹೀಗಾಗಿ ಸದನದ ಒಳಗಡೆ ಕೂಡ ಚರ್ಚೆ ಆಯಿತು. ನೀವೆಲ್ಲ ದೇಶದ ನಂಬರ್ 1 ಗೃಹ ಸಚಿವರು ಅಂತ ಹೇಳ್ತೀರಿ, ಹೀಗಾಗಿ ತಿಮ್ಮರೋಡಿ ಮೇಲೆ ಕ್ರಮ ಯಾಕೆ ಆಗ್ತಿಲ್ಲ? ಅವರೇ ಹೇಳಿದ್ದಾರಲ್ಲ, ಏನೇನು ಉತ್ತರ ಕೊಡ್ತೀರಿ ಅಂತ ಹೇಳಿದಾಗ, ನಾ ಯಾವ ಕಾರಣಕ್ಕೂ ಕೂಡ ವೀಕ್ ಅಲ್ಲ, ಶೀಘ್ರವಾಗಿ ಕಾನೂನು ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಈಗಾಗಲೇ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ತಿಮ್ಮರೋಡಿ ಸಂಬಂಧಪಟ್ಟಂತೆ ಪ್ರಕರಣಗಳು. ಯಾಕಂದ್ರೆ ಆ ತಿಮ್ಮರೋಡಿ ಬಿಜೆಪಿ ಕಾರ್ಯಕರ್ತ ಅನ್ನೋದು, ಅದೇ ರೀತಿ ಹಿಂದೂ ಕಾರ್ಯಕರ್ತ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಏನೇನೆಲ್ಲ ಪ್ರಕರಣ ಬಾಕಿ ಇದೆಯೋ ಇದನ್ನ ಪರಿಶೀಲನೆ ಮಾಡಬೇಕು. ಹೇಳಿಕೆ ಸಂಬಂಧಪಟ್ಟಂತೆ ಯಾವ ಸಂದರ್ಭದಲ್ಲಿ ಹೇಳಿದ್ರು, ಯಾಕೆ ಹೇಳಿದ್ರು, ಎಲ್ಲವನ್ನೂ ಪರಿಶೀಲಿಸಿ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ತಿಮ್ಮರೋಡಿ ಮೇಲೂ ಕೂಡ ಕ್ರಮ ಆಗಬೇಕು. ಯಾಕಂದ್ರೆ ಧರ್ಮಸ್ಥಳದ ಮೇಲೆ ಒಂದಲ್ಲ ಎರಡಲ್ಲ ಬುಲ್ಡೋಜರ್ ನ ನುಗ್ಗಿಸ್ತೇವೆ ಅಂತ ಹೇಳಿ, JCB ನುಗ್ಗಿಸ್ತೇವೆ ಅಂತ ಹೇಳಿ, ಅದೇ ರೀತಿಯಾಗಿ ಇಲ್ಲಿ ಸಿಕ್ಕಲ್ಲಿ ಕಂಡಲ್ಲಿ ಹೊಡಿರಿ ಅಂತ ಹೇಳಿದ್ರು. ಮಾಧ್ಯಮಗಳ ಮೇಲೂ ಕೂಡ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ರು. ಇದೆಲ್ಲ ವಿಚಾರವನ್ನು ಪರಿಗಣಿಸಿಕೊಂಡು ತಿಮ್ಮರೋಡಿ ಮೇಲೆ ಕೂಡ ಕ್ರಮ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ ಶಾಸಕರೇ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಸಿಎಂ DK ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಸ್ವತಃ ಗೃಹ ಸಚಿವರು ಒಪ್ಪಿಕೊಂಡಿದ್ದಾರೆ, ಇಲ್ಲಿ ತಿಮ್ಮರೋಡಿ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ. ಹೀಗಾಗಿ ತಿಮ್ಮರೋಡಿ ಮೇಲೆ ಯಾವುದೇ ಕ್ಷಣದಲ್ಲೂ ಕೂಡ FIR ದಾಖಲಾಗಬಹುದು, ತಿಮ್ಮರೋಡಿಯನ್ನ ಬಂಧಿಸಬಹುದು ಅನ್ನುವಂತ ನಿರೀಕ್ಷೆಗಳು ಕಾಣ್ತಾ ಇರ್ತಕ್ಕಂಥದ್ದು. ಒಟ್ಟಾರಾಗಿ ದೊಡ್ಡ ಮಟ್ಟಿಗೆ ಅವರ ಕಾನೂನು ಕ್ರಮ ಆಗುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದು. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.